ಸೊ ನಾವಿವತ್ತು ಓಡಿಸ್ತಾ ಇದ್ದೀವಿ ಹಾರ್ಲಿ ಡೇವಿಡ್ಸನ್ 750 ಸ್ಟ್ರೀಟ್. ಆ್ಯಂಡ್ ಏನಪ್ಪ ಫುಲ್ ವೀಡಿಯೋದಲ್ಲಿ ಏನೆಲ್ಲ ಹೊಸದಾಗಿ ಬರ್ತಿದೆ ಅಂತೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಇನ್ಮೇಲೆ ಜೀವನದಲ್ಲೆಲ್ಲ ಹೊಸದೇ ಆಗೋದು. 750 ಸ್ಟ್ರೀಟು. ಅದಕ್ಕಿಂತ ಮುಂಚೆ ಸುಮಾರು ಯಾವುದೆಲ್ಲ ಬೇರೆ ಬೇರೆ ಬೈಕ್ಗಳು ಡುಕಾಟಿ ಎಲ್ಲ ಓಡಿಸ್ಬಿಟ್ಟೆ. ನೀರಲ್ಲಿ ಒಂದೆರಡು ಬಾತುಕೋಳಿಗಳು ಬೇರೆ ಈಜಾಡ್ತಿದೆ. ಸೊ ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಈ ಸೂಪರ್ ಬೈಕ್ಸು ಜೀವನದಲ್ಲಿ ಫಸ್ಟ್ ಟೈಮ್ ಓಡಿಸಿದೆ ಆಯಿತಾ. ಲೈಕ್ ಒಂದು ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾವು ಇಲ್ಲಿ ಗಂಟ ಯಾವುದು ಈ 390 ಅದು ಇದು ಬುಲೆಟ್ ಅಂತ ಓಡಿಸ್ಕೊಂಡಿದ್ದು, ಸಡನ್ನಾಗಿ ನಮ್ಮ ಕೈಗೆ ಅಂಥ ಬೈಕ್ ಸಿಕ್ಕಿದಾಗ ಏನೋ ಒಂಥರ ಖುಷಿ ಗುರು. ಓಡ್ಸೋಕ್ಕಾಗೋದಿಲ್ಲ ಅಂತಲ್ಲ, ಬಿಕಾಸ್ 390 ಓಡಿಸ್ದೋ ಆಲ್ಮೋಸ್ಟ್ ಯಾವ ಬೈಕ್ ಬೇಕಾದ್ರೂ ಓಡಿಸ್ಬೋದು. ಬಿಕಾಸ್ ಪವರ್ ಅಭ್ಯಾಸ ಆಗಿರುತ್ತೆ, ಥ್ರಾಟಲ್ ರೆಸ್ಪಾನ್ಸ್ ಹೇಗೆ ಕೊಡಬೇಕು ಅಂತ ಹೇಳೋದು ಅಭ್ಯಾಸ ಆಗಿರುತ್ತೆ. ಹಾಗೆ ಡುಕಾಟಿ ನನಗೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ ಓಡಿಸೋದು, ಬಟ್ ಅದ್ರ ಪವರ್ ಮಾತ್ರ ಇನ್ಸೇನ್ ಪವರು. ಅದರೊಟ್ಟಿಗೆ ಹಾರ್ಲಿ ಡೇವಿಡ್ಸನ್ ಸ್ಟ್ರೀಟ್ ಕೂಡ ಏನು ಕಮ್ಮಿ ಇಲ್ಲ, ಬಿಕಾಸ್ 54 bhp ಅಂದರೆ ತಮಾಷೆ ಅಲ್ಲ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಂಜಾಯ್ ಮಾಡಿ. ಸೊ ನಿಮಗೆ ಗೊತ್ತಿರೋಂಗೆ ಇದು ಹಾರ್ಲಿ ಡೇವಿಡ್ಸನ್ 750cc 54 bhp ಇರೋವಂಥ ಒಂದು ಕ್ರೂಸರ್ ಬೈಕ್. ಸೊ ಆಲ್ಮೋಸ್ಟ್ ಒಂದು ದೊಡ್ಡ ರೈಡ್ ಆಗೋಕ್ಕಿದೆ. ಅದು ದೊಡ್ಡದಂದರೆ ಸುಮ್ಮನೆ ಹಿಂಗೆ ಯೂಶ್ವಲಾಗಿ ಬನ್ನಿ ಹೋಣ. ಸಂಜೆ ಹೊತ್ತಲ್ಲಿ ಚೆನ್ನಾಗಿದೆ ರೈಡ್ ಹೋಗೋಕ್ಕೆ. ಸೊ ವೆಲ್ಲವ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್. ಆ್ಯಂಡ್ ನಾವು ಓಡಿಸ್ತಿದ್ದೀವಿ ಹಾರ್ಲಿ ಡೇವಿಡ್ಸನ್ 750 ಸ್ಟ್ರೀಟ್ 2020. ಆ್ಯಂಡ್ ಇದು ಬಂದು 750cc ಆಗಿರುತ್ತೆ, 54 bhp ಆಗಿರುತ್ತೆ. ನ್ಯೂಟನ್ ಮೀಟರ್ ಬಗ್ಗೆ ಅಥವಾ ಟಾರ್ಕ್ ಬಗ್ಗೆ ಐಡಿಯಾ ಇಲ್ಲ, ಬಟ್ ಪವರ್ ಬಗ್ಗೆ ಮಾತೇ ಇಲ್ಲ. ಆ್ಯಂಡ್ ನಾನೀಗ ನಿಂತಿರೋ ಪರ್ಟಿಕ್ಯುಲರ್ ಜಾಗದಲ್ಲಿ ಆ್ಯಕ್ಚುಲಿ ಇಂಟರ್ನೆಟ್ ಸಿಕ್ಕಾಬಟ್ಟೆ ಸ್ಪೀಡ್ ಇದೆ. ಲೈಕ್ ಜಿಯೋ 5G ಆಲ್ಮೋಸ್ಟ್ 250 Mbps ಡೌನ್ಲೋಡ್ ಇದೆ, 40 to 50 Mbps ಅಪ್ಲೋಡ್ ಇದೆ. ಸೊ ಅಪ್ಲೋಡ್ ಮಾಡೋಕ್ಕೆ ನಾನು ಇಲ್ಲಿ ಬಂದು ನಿಂತ್ಕೊಳ್ತೀನಿ. ಈಗ ಆಲ್ಮೋಸ್ಟ್ ಎಷ್ಟು 3 GB ವೀಡಿಯೋ ಜಸ್ಟ್ ಒಂದು 6 ಮಿನಿಟ್ಸ್ ಆಯಿತು ಅಷ್ಟೇ ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟಾಗಿ. ಇನ್ನು ಜಸ್ಟ್ 2 ಮಿನಿಟ್ಸ್ ಅಂತ ತೋರಿಸಿದೆ. ಸೊ ಇದೊಂದು ಕಾರಣಕ್ಕೋಸ್ಕರ ನಾನು ಈಗ ದಿನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು ಮನೆಯಲ್ಲಿ ಯಾವುದು ಏನು ಬೂಸ್ಟರ್ ಇದೆ, ಬಟ್ ಅದು 5G ರೂಟರ್ ಆಗಿರೋದಿಲ್ಲ. ಆಗಿದ್ರೆ ಏನಾರು ಒಂದು ಸರ್ಕಸ್ ಮಾಡ್ಬೋದಿತ್ತು. ತೊಂದರೆ ಇಲ್ಲ, ಸ್ವಲ್ಪ ಕಷ್ಟಪಡೋಣ ಅಲ್ವ. ಹಾಗೆ ಹೇಳ್ತಾ ನಾವು ಹೊರಟಿದ್ದು ಎಲೆಕ್ಟ್ರಾನಿಕ್ ಸಿಟಿ. ಒಂದೇ ರೋಡಾ? ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ. ಈ ಟಿ ವಿಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ನೋಡ್ತೀನಿ ಎಲೆಕ್ಟ್ರಾನಿಕ್ ಸಿಟಿ ಅಂದರೆ ಜೇನುಗೂಡು ಅಂತ. ಸೊ ಆ ಜೇನುಗೂಡಿಗೆ ಇವತ್ತು ಕೈ ಹಾಕಕ್ಕೆ ಹೋಗ್ತೀನಿ. ಎಷ್ಟು ಕಡೆ ಕಚ್ಚಿಸ್ಕೊಳ್ತೀನಿ ಗೊತ್ತಿಲ್ಲ, ಬಟ್ ನಮ್ಮೊಟ್ಟಿಗೆ ಇರೋದು ಹಾಗೆ. ಏನು ಮಸ್ತು ಪವರ್ ಗುರಿದಿರೋದಲ್ಲ. ಅಲ್ಲ, ನಿಮ್ಮ ಸಪೋರ್ಟ್ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಐ ಆಮ್ ಶ್ಯೂರ್. ನನಗೆ ತುಂಬ ಒಂದು ಆಸೆ ಇತ್ತು, ಲೈಕ್ ಒಂದು ಸಲ ಆದರೂ ಹಾರ್ಲಿನ ತಗೊಂಡು ಸ್ವಲ್ಪ ಲಾಂಗಲ್ಲಿ ಓಡಾಡಬೇಕು ಅಂತ. ಫ್ರೆಂಡ್ಸದ್ದು ಅವ್ರದ್ದು ಓಡಿಸಿದ್ದೀನಿ, ಬಟ್ ಸ್ವಲ್ಪ ಲಾಂಗ್ ಇರಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಈ ಸಲ ಲೈಕ್ ಅಣ್ಣ ತಗೊಂಡಿದ್ದಾರೆ ಒಂದು ಹಾರ್ಲಿ 750ನ. ಆ್ಯಂಡ್ ಇವತ್ತು ತಗೊಳಪ್ಪ ಓಡಾಡು ಅಂತ ಕೊಟ್ಟರು. ಬೇಡ ಅಂತ ಹೇಳ್ತೀವಿ ಬೈಕಲ್ಲಿ, ಬೇರೆ ಏನು ಬೇಕಾದ್ರೂ ಬೇಡ ಅಂತ ಹೇಳ್ತೀವಿ, ಬೈಕ್ನಂತೂ ಬೇಡ ಅಂತ ಹೇಳ್ತೀವಿ. ಹೀಗೆ ತಗೊಂಡು ಹೊರಟ್ವಿ ನಾನು ಮತ್ತು ಗುರು, ನಿಮ್ಮ ಗುರು. ಅಲ್ಲಿ ನೋಡಿ ಪಾಟಲ್ಲಿ ಚಿಕನ್ ಬೇಯಿಸ್ತಿದ್ದಾರೆ, ಐಸಿರಿ ರೆಸ್ಟೋರೆಂಟ್. ವಾಟ್ ಎ ವ್ಯೂ. ಅಲ್ಲಿ ನೋಡಿ ಟ್ರಾಫಿಕ್ ಹೆಂಗೆ ಕಾಣಿಸ್ತಿದೆ, ಭಯ ಆಯ್ತಿದೆ. ಮೈ ಡಿಯರ್ ಹಾರ್ಲಿ ಓನರ್ಸ್, ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಸೆಲ್ಯೂಟ್ ಗುರು. ಅಂದರೆ ಲಾಂಗಲ್ಲಿ ಓಡಿಸ್ಬೋದು, ತೊಂದರೆ ಇಲ್ಲ, ಬಟ್ ಈ ಥರ ಸಿಟಿ ಟ್ರಾಫಿಕಲ್ಲಿ ಹಾರ್ಲಿ ಇಟ್ಕೊಂಡಿರೋರಿಗೆ ಒಂದು ದೊಡ್ಡ ಸೆಲ್ಯೂಟು. ಏನು ಗುರು ಇದು, ಒಳ್ಳೆ ಇಂಡಕ್ಷನ್ ಸ್ಟೌವಲ್ಲಿ ಹೀಟ್ ಹೊಡೆದಂಗೆ ಹೊಡಿತದೆ ಕಾಲಿಗೆ. ಅಪ್ಪ, ಅದು ಟ್ರಾಫಿಕ್ಕು ಇನ್ನೂ ಕರೆಕ್ಟಾಗಿ ಸ್ಟಾರ್ಟ್ ಆಗಿಲ್ಲ ಆಯಿತಾ. ಪೀಕು ಸ್ಟಾರ್ಟ್ ಆದಮೇಲಂತೂ ಮೊಟ್ಟೆ ಬೆಂದೋಗ್ಬಿಡ್ತದೇನೋ.
ಆಲ್ರೆಡಿ ಶೂಸ್ ಒಳಗೆ ಬಿಸಿ 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 ಆಯ್ತಿದೆ. ನಮ್ಮ ಕಾಲಿವತ್ತು ಕಬಾಬ್ ಆಗೋಂಗಿದೆ. ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ನೈಟಲ್ಲಿ ಹಾರ್ಲಿ ತಗೊಂಡು ಬೆಂಗಳೂರಲ್ಲಿ ಸುತ್ತಾಡೋ ಮಜಾ ವಾ 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 ವಾ. ನಿಮಗೂ ನನ್ನ ವೀಡಿಯೋಸ್ ನೋಡಿ ಬೋರ್ ಆಗಿರ್ಬೋದು ಅಲ್ಲಿ ಇಲ್ಲಿ ಅಂತ. ಇನ್ಮೇಲೆ ಸ್ವಲ್ಪ ಬೈಕ್ಗಳನ್ನ ತೋರಿಸ್ತೀನಿ, ನೋಡಿ ಮಜಾ ಮಾಡಿ, ಸಪೋರ್ಟ್ ಮಾಡಿ. ಬೆಂಗಳೂರು ರಾತ್ರಿ ಸಖತ್ತಾಗಿ ಕಾಣಿಸ್ತಿದೆ, ಅಲ್ಲಿ ಟ್ರಾಫಿಕ್ ಇರಬಾರ್ದು ಅಷ್ಟೇ. ಗೋಪ್ರೋ ಚೆನ್ನಾಗಿ ವರ್ಕ್ ಆಯ್ತಿದೆ ಅಂತ ತಿಳ್ಕೊಂಡಿದ್ದೀನಿ ನೈಟಲ್ಲಿ. ಬಿಕಾಸ್ ನಾನು ಈ ಥರ ಎಲ್ಲ ನೈಟಲ್ಲಿ ಯಾವತ್ತೂ ವ್ಲಾಗ್ ಮಾಡಿಲ್ಲ. ಯೂನಿಕಾಗಿ ಫೀಲ್ ಆಯ್ತಿದೆ. ನೀಟ್ ನಂಗೆ ಬೇಕು ಈ ಥರ, ಇನ್ನೂ ಸುಮಾರು ಮಾಡಬೇಕು ಗುರು. ಏನೇ ಹೇಳಿ, ಹಾರ್ಲಿ ಡೇವಿಡ್ಸನ್ ಇದರದ್ದು ಸ್ಟ್ರೀಟದು ಬೇರೆ ನಾನು ಓಡಿಸಿಲ್ಲಲ್ಲ, ಅದಕ್ಕೆ ಈಗ ಸ್ಟ್ರೀಟದು ಅಂತ ಹೇಳ್ತೀನಿ. ಬ್ರೇಕಿಂಗ್ ಎಲ್ಲ, ರೇರ್ ಬ್ರೇಕಿಂಗ್ ಎಲ್ಲ ಅಲ್ಟಿಮೇಟ್ ಆಗಿದೆ. ಫ್ರಂಟದು ಪಂಚೆ ಆಗಿಲ್ಲ, ಬಟ್ ಬ್ಯಾಕದು ಸರಿ ಪಂಚೆ ಆಗಿದೆ. ಫ್ರಂಟದು ಇರು ಸಮಾಧಾನ ಅಂತೇಳಿ ಬ್ರೇಕ್ ತಗೊಳ್ತದೆ, ಬಟ್ ಚೆನ್ನಾಗೇ ಇದೆ. ಸೊ ಇನ್ನೊಬ್ಬರು ಹಾರ್ಲಿ ಓನರ್ ಸಿಕ್ಕಿದ್ರು, ಖುಷಿಲಿ ಹೋಯ್ತಿದ್ದಾರೆ. ಹೀಟ್ ಆಯ್ತಿಲ್ಲ ಅಂದ್ಕೊಳ್ತೀನಿ. ನಮ್ಮ ತೊಡೆ ಎಲ್ಲ ಲೆಗ್ ಫ್ರೈ ಆಯ್ತಿದೆ, ಲೆಗ್ ಮಸಾಲ. ಏನು ಟ್ರಾಫಿಕ್ ಇದೆ ಗುರು ಇದು. ಸೊ ಅದು ಯಾವ ಮಾಡಲ್, ಯಾವ ಇಯರ್ ಹಾರ್ಲಿ ಡೇವಿಡ್ಸನ್ ಗೊತ್ತಿಲ್ಲ. ನಾನು ಓಡಿಸಿರೋದಂತೂ 2020 ಮಾಡಲ್ಲು. ಅದು ರೀಸೆಂಟ್ ಮಾಡೆಲ್ ಥರ ಕಾಣಿಸ್ತಿದೆ, ಯಾಕಂದರೆ ಅದರದ್ದು ಕಲರ್ಸು, ಟೈರು ಎಲ್ಲ ನೋಡ್ತಾ ಇದ್ದರೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳಕ್ಕೆ ಮಾಡ್ತಿದ್ದೆ, ಹಾರ್ಲಿ ಡೇವಿಡ್ಸನ್ ಆ್ಯಕ್ಚುಲಿ ಚೈನ್ ಡ್ರಿವನ್ನು, ಅಥವಾ ಬೆಲ್ಟ್ ಡ್ರಿವನ್ನು, ಚೈನ್ ಅಲ್ಲ. ಕ್ಯಾಮರಾ ಆಫ್ ಮಾಡ್ತೀನಿ ಗುರು, ಈ ಬಿಸಿಗೆ ಬೆಂದೋಯ್ತಿದ್ದೀವಿ. ಹೆಂಗಾರು ಮಾಡಿ ಡೆಸ್ಟಿನೇಷನ್ ತಲುಪಿಬಿಟ್ಟು ಮತ್ತೆ ಸಿಗ್ತೀನಿ ರೀ. ಗೊತ್ತಾಗಲಿಲ್ಲ. ಇಂತೂ ಇವತ್ತದು ಟ್ರಿಪ್ಪು ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಇದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಇದೆ ನಿಮಗೆ ಗೊತ್ತು ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈ ಥರ ವ್ಲಾಗ್ಸ್ ಇನ್ನು ಸುಮಾರು ಬರ್ತಾ ಇರ್ತದೆ. ಸೊ ಬಾಯ್ ಫ್ರಮ್ ಎಲೆಕ್ಟ್ರಾನಿಕ್ಸ್ ಸಿಟಿ ಬೆಂಗಳೂರು.